ವಾಟ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ಬೋನಸ್ ಶೇರ್ ಆ್ಯಂಡ್ ಸ್ಪ್ಲಿಟ್? ಸ್ನೇಹಿತರೆ, ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದರೆ ಅವಾಗವಾಗ ಬೋನಸ್ ಶೇರು ಮತ್ತು ಸ್ಪ್ಲಿಟ್ ಅನ್ನೋ ಟರ್ಮಿನಾಲಜಿಗಳನ್ನು ನೀವು ಅವಾಗವಾಗ ಕೇಳ್ತಾ ಇರ್ಬೋದು. ಹಾಗಾದರೆ ವಾಟ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ಬೋನಸ್ ಶೇರ್ ಆ್ಯಂಡ್ ಸ್ಪ್ಲಿಟ್? ಮೊದಲನೇದಾಗಿ ನಾನು ಬೋನಸ್ ಶೇರ್ ಅಂದರೆ ಏನು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಬೋನಸ್ ಶೇರ್ ಅಂತಂದರೆ ಒಂದು ಉದಾಹರಣೆ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ದೀಪಾವಳಿ ಸಂದರ್ಭದಲ್ಲಿ ಮತ್ತು ಹೊಸ ವರ್ಷದ ಸಂದರ್ಭಗಳಲ್ಲಿ ಕಂಪ್ನಿಗಳಲ್ಲಿ ಎಂಪ್ಲಾಯಿ ಏನು ಮಾಡ್ತಾರೆ ಅಂತಂದರೆ ಸ್ವಲ್ಪ ಎಕ್ಸ್ಟ್ರಾ ದುಡ್ಡನ್ನು, ಲಂಸಮ್ ದುಡ್ಡನ್ನು ಪೇ ಮಾಡ್ತಾರೆ ಮತ್ತು ಗಿಫ್ಟ್ ಕೊಡ್ತಾರೆ, ವೋಚರ್ಸ್ ಕೊಡ್ತಾರೆ. ಇದರಿಂದ ಏನಾಗುತ್ತೆ ಅಂತಂದರೆ ಎಂಪ್ಲಾಯಿಗಳು ತುಂಬ ಖುಷಿ ಆಗ್ತಾರೆ. ಎಂಪ್ಲಾಯಿಗಳನ್ನು ಖುಷಿ ಪಡಿಸೋದಕ್ಕೋಸ್ಕರ ಈ ರೀತಿ ಬೋನಸನ್ನು ಕೊಡ್ತಾರೆ. ಅದೇ ರೀತಿ ಶೇರ್ ಮಾರ್ಕೆಟ್ನಲ್ಲೂ ಕೂಡ ಇನ್ವೆಸ್ಟರ್ಸ್ನ ಖುಷಿ ಪಡಿಸೋದಕ್ಕೋಸ್ಕರ ಅವಾಗವಾಗ ಕಂಪ್ನಿಗಳು ಬೋನಸನ್ನು ಇಶ್ಯೂ ಮಾಡ್ತಾರೆ. ಈ ಬೋನಸ್ ಶೇರಿಂದಾಗಿ ಇನ್ವೆಸ್ಟರ್ಸ್ಗೆ ಯಾವ ರೀತಿ ಲಾಭ ಆಗುತ್ತೆ ಅಂತಂದರೆ ಒಂದು ಉದಾಹರಣೆ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ. ಇತ್ತೀಚೆಗೆ ಸ್ವಲ್ಪ ದಿನದಿಂದ ರಿಲಯನ್ಸ್ ಇಂಡಸ್ಟ್ರಿ ಅವರು 1:1 ಬೋನಸ್ ಕೊಟ್ಟರು. ಲೆಟ್ಸ್ ಸೇ ದ್ಯಾಟ್ ಮುಂಚೆ ನಿಮ್ಮ ಹತ್ರ 1 ಶೇರ್ ಇತ್ತಂತ ಇಟ್ಕೊಳ್ಳಿ, ರಿಲಯನ್ಸ್ ಶೇರ್. ಇವಾಗ 1:1 ಬೋನಸ್ ಕೊಟ್ಟಿದ್ದಕ್ಕೆ ನಿಮ್ಮ ಶೇರ್ ಹೋಲ್ಡಿಂಗ್ ಇರುತ್ತಲ್ಲ, ಅದು 1 ಇರೋದು ಇವಾಗ 2 ಆಗಿ ಕನ್ವರ್ಟ್ ಆಗುತ್ತೆ. ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟ್ ಸೇಮ್ ಇರುತ್ತೆ, ಆದರೆ ನಿಮ್ಮ ಕ್ವಾಂಟಿಟಿ ಇರುತ್ತಲ್ಲ, 1 ಕ್ವಾಂಟಿಟಿ ಇರೋದು 2 ಕ್ವಾಂಟಿಟಿಯಾಗಿ ಬದಲಾಗಿರುತ್ತೆ. ನಿಮಗೆ ಯಾವ ರೀತಿ ಇದು ಬೆನಿಫಿಟ್ ಆಗುತ್ತೆ ಅಂತಂದರೆ, ಮುಂದೆ ರಿಲಯನ್ಸ್ ಇಂಡಸ್ಟ್ರಿ ಅವರು ಪ್ರತಿ ವರ್ಷ ಡಿವಿಡೆಂಟನ್ನು ಕೊಡ್ತಾ ಇರ್ತಾರೆ. 6 ಮಂತ್ಸ್ಗೊಂದ್ಸಲ ಡಿವಿಡೆಂಟನ್ನು ಕೊಡ್ತಾ ಇರ್ತಾರೆ. ಉದಾಹರಣೆಗೆ ಸ್ವಲ್ಪ ದಿನದಿಂದ ರಿಲಯನ್ಸ್ ಇಂಡಸ್ಟ್ರಿ ಅವರು 1 ಶೇರ್ಗೆ 15 ರೂಪಾಯಿ ಡಿವಿಡೆಂಟನ್ನು ಕೊಟ್ಟರು. ಸೊ ನಿಮಗೆ 1 ಶೇರ್ಗೆ ಮುಂಚೆ 15 ರೂಪಾಯಿ ಡಿವಿಡೆಂಟ್ ಬಂದಿತ್ತು. ಆದರೆ ಇನ್ನು ಮುಂದೆ ಏನಾಗುತ್ತೆ ಅಂತಂದರೆ ನಿಮಗೆ 2 ಶೇರ್ಗೆ ಪ್ರತಿ ಶೇರ್ಗೆ 15 ರೂಪಾಯಿ ಅಂತೇಳಿ 2 ಶೇರ್ಗೆ 30 ರೂಪಾಯಿ ಡಿವಿಡೆಂಟ್ ಬರುತ್ತೆ. ಈ ರೀತಿ ನಿಮಗೆ ಲಾಂಗ್ ಟರ್ಮಲ್ಲಿ ಡಿವಿಡೆಂಟ್ ಬರುತ್ತೆ. ಪ್ಲಸ್ ಈ ಶೇರ್ಗೆ ಮತ್ತೆ ನಿಮ್ಗೆ ಅಡಿಷನ್ ಆಗಿ ಬೋನಸ್ ಕೊಟ್ಟಾಗ ನಿಮ್ಮ 2 ಶೇರ್ ಇರೋದು ಮತ್ತೆ 4 ಕನ್ವರ್ಟ್ ಆಗುತ್ತೆ. ಇನ್ನು ಬೋನಸ್ ಶೇರ್ ಕೊಡೋದ್ರಿಂದ ಕಂಪ್ನಿಗೆ ಯಾವ ರೀತಿ ಲಾಭ ಆಗುತ್ತೆ ಅಂತಂದರೆ, ಯಾವ ಕಂಪ್ನಿ ಬೋನಸ್ ಶೇರ್ ಕೊಡುತ್ತಲ್ಲ ಅದು ಪ್ರತಿಯೊಬ್ಬ ಇನ್ವೆಸ್ಟರ್ಸ್ಗೆ ಒಂಥರ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಅವಾಗ ಏನಾಗುತ್ತೆ ಅಂತಂದರೆ ಹೆಚ್ಚು ಜನ ಅದನ್ನು ಬೈ ಮಾಡೋದಕ್ಕೆ, ಸೆಲ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಅವಾಗ ಕಂಪ್ನಿಗೆ ಟ್ರೇಡಿಂಗ್ ವ್ಯಾಲ್ಯೂಮ್ ಜಾಸ್ತಿ ಆಗುತ್ತೆ. ನೌ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಯು ಮೀನ್ ಬೈ ಸ್ಪ್ಲಿಟ್. ಸ್ಪ್ಲಿಟ್ ಅಂದ್ರೆ ಏನು? ಒಂದು ಉದಾಹರಣೆ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ. ಸದ್ಯಕ್ಕೆ MRF ಶೇರ್ ಬಂದ್ಬಿಟ್ಟು ಹತ್ರ 1,20,000 ಇದೆ. ಸೊ ನಮ್ಮಂಥ ರಿಟೇಲ್ ಇನ್ವೆಸ್ಟರ್ಸು 1,20,000 ಕೊಟ್ಟು MRF ಶೇರ್ನ ಬೈ ಮಾಡೋದು, ಸೆಲ್ ಮಾಡೋದು ತುಂಬ ಕಷ್ಟ ಆಗುತ್ತೆ, ವಿಚ್ ಇಸ್ ಅಬ್ಸಲ್ಯೂಟ್ಲಿ ನಾಟ್ ಪಾಸಿಬಲ್. ಇದರಿಂದ ಏನಾಗುತ್ತೆ ಅಂತಂದರೆ ಕಂಪ್ನಿಗೆ ಟ್ರೇಡಿಂಗ್ ವ್ಯಾಲ್ಯೂಮ್ ಕಮ್ಮಿ ಆಗುತ್ತೆ. ಹಾಗಾದರೆ ಇದಕ್ಕೆ ಸೊಲ್ಯೂಷನ್ ಏನು? ಇದಕ್ಕೆ ಸೊಲ್ಯೂಷನ್ ಏನಂತಂದರೆ ಸ್ಪ್ಲಿಟ್ ಈಸ್ ಒನ್ ಆಫ್ ದ ಬೆಸ್ಟ್ ಸೊಲ್ಯೂಷನ್. ಒಂದು ಉದಾಹರಣೆ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ. ಲೆಟ್ಸ್ ಸೇ ದ್ಯಾಟ್ ಇವಾಗ ನಿಮ್ಮ ಹತ್ರ MRF 1 ಶೇರ್ ಇದೆ. ಸೊ MRF ಇವಾಗ ತುಂಬ ಕಾಸ್ಟ್ಲಿ ಇದೆ. ಸೊ ಇದು ಸಣ್ಣ ಪುಟ್ಟ ರಿಟೇಲ್ ಇನ್ವೆಸ್ಟರ್ಸ್ಗೆ ಬೈ ಮಾಡೋಕ್ಕಾಗ್ತಿಲ್ಲ. ಹಾಗಾದರೆ ಇದನ್ನು ಸ್ಪ್ಲಿಟ್ ಮಾಡಿ ಸಣ್ಣ ಪುಟ್ಟ ರಿಟೇಲ್ ಇನ್ವೆಸ್ಟರ್ಸ್ಗೆ ಬೈ ಮಾಡೋದಕ್ಕೆ ಅಫೋರ್ಡೆಬಲ್ ಮಾಡಬೇಕು. ಹಾಗಾದರೆ ಹೇಗೆ ಮಾಡೋದು? ಇದನ್ನು 10 ಭಾಗ ಮಾಡೋದು. ಸೊ ನಿಮ್ಮ 1 ಶೇರನ್ನು 10 ಭಾಗ ಮಾಡೋದು. ಇದರಿಂದ ಏನಾಗುತ್ತೆ, ನಿಮ್ಮ 1 ಶೇರ್ ಇದ್ದಿದ್ದು 10 ಶೇರ್ ಆಗಿ ಕನ್ವರ್ಟ್ ಆಗುತ್ತೆ. ನಿಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟ್ ಸೇಮ್ ಇರುತ್ತೆ, ಬಟ್ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂತಂದರೆ ಸಣ್ಣ ಪುಟ್ಟ ರಿಟೇಲ್ ಇನ್ವೆಸ್ಟರ್ಸು ಕೂಡ ಇದನ್ನು ಬೈ ಮಾಡೋದಕ್ಕೆ, ಸೆಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಕಂಪ್ನಿಗೆ ಟ್ರೇಡಿಂಗ್ ವ್ಯಾಲ್ಯೂಮ್ ಜಾಸ್ತಿ ಆಗುತ್ತೆ. ಸ್ನೇಹಿತರೆ, ಒಂದು ರಿಯಲ್ ಟೈಮ್ ಎಕ್ಸಾಂಪಲ್ನ ಕೊಡೋಕೆ ಇಷ್ಟಪಡ್ತೀನಿ. ನೆಸ್ಲೆ, ವಿಚ್ ಇಸ್ ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ FMCG ಕಂಪ್ನಿ ಇನ್ ಇಂಡಿಯಾ. ಅರ್ಲಿಯರ್ ಸ್ಟಾಕ್ ಯೂಸ್ ಟು ಟ್ರೇಡ್ ಅಟ್ 25,000 ಲೆವೆಲ್. 25,000 ಲೆವೆಲಲ್ಲಿ ನೆಸ್ಲೆ ಸ್ಟಾಕು ಟ್ರೇಡ್ ಆಗ್ತಿತ್ತು. ಇದರಿಂದ ಏನಾಗ್ತಿತ್ತು ಅಂತಂದರೆ ಸಣ್ಣ ಪುಟ್ಟ ರಿಟೇಲ್ ಇನ್ವೆಸ್ಟರ್ಸು ಆ ಸ್ಟಾಕ್ಸನ್ನು ಬೈ ಮಾಡೋಕ್ಕಾಗ್ತಿರಲ್ಲ, ಸೆಲ್ ಮಾಡೋಕ್ಕಾಗ್ತಿರಲ್ಲ. ಕಂಪ್ನಿಗೆ ಟ್ರೇಡಿಂಗ್ ವ್ಯಾಲ್ಯೂಮ್ ಕಮ್ಮಿ ಆಗ್ತಿತ್ತು. ಅದಕ್ಕೆ ಕಂಪ್ನಿಯವ್ರು ಏನು ಮಾಡಿದ್ರು ಅಂತಂದರೆ 1:10 ಅಂತೇಳಿ ಕಂಪ್ನಿನ ಸ್ಪ್ಲಿಟ್ ಮಾಡಿದರು. ಸೊ ನಿಮ್ಮ 1 ಶೇರನ್ನು 10 ಭಾಗ ಮಾಡಿದರು. ಸೊ ಇವಾಗ ಶೇರ್ ಪ್ರೈಸ್ ಬಂದ್ಬಿಟ್ಟು ಹತ್ರ 2,500 ಲೆವೆಲಲ್ಲಿ ಟ್ರೇಡ್ ಆಗ್ತಿದೆ. ನಿಮ್ಮ 1 ಶೇರ್ ಇರೋದು ಇವಾಗ 10 ಕ್ವಾಂಟಿಟಿಯಾಗಿ ಕನ್ವರ್ಟ್ ಆಗಿದೆ. ನಿಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟ್ ಸೇಮ್ ಇರುತ್ತೆ, ನಿಮ್ಮ ಕ್ವಾಂಟಿಟಿ ಮಾತ್ರ ಜಾಸ್ತಿ ಆಗಿರುತ್ತೆ. ಇದರಿಂದ ಕಂಪ್ನಿಗೆ ಟ್ರೇಡಿಂಗ್ ವ್ಯಾಲ್ಯೂಮ್ ಜಾಸ್ತಿ ಆಗುತ್ತೆ. ಸ್ನೇಹಿತರೆ, ಕಂಪ್ನಿನ ಸ್ಪ್ಲಿಟ್ ಮಾಡುವ ಪ್ರಮುಖ ಉದ್ದೇಶ ಏನಂತಂದರೆ ಶೇರ್ ಪ್ರೈಸ್ ಅದು ತುಂಬ ಕಾಸ್ಟ್ಲಿ ಆದಾಗ ಸಣ್ಣ ಪುಟ್ಟ ರಿಟೇಲ್ ಇನ್ವೆಸ್ಟರ್ಸ್ಗೆ ಬೈ ಮಾಡೋದಕ್ಕೆ, ಸೆಲ್ ಮಾಡೋಕ್ಕಾಗಲ್ಲ. ಅದರಿಂದ ಕಂಪ್ನಿನಲ್ಲಿ ಟ್ರೇಡಿಂಗ್ ವ್ಯಾಲ್ಯೂಮ್ ಕಡಿಮೆ ಆಗುತ್ತೆ. ಆ ಕಾರಣದಿಂದಾಗಿ ಟ್ರೇಡಿಂಗ್ ವ್ಯಾಲ್ಯೂಮನ್ನು ಜಾಸ್ತಿ ಮಾಡೋದಕ್ಕೆ ಶೇರ್ ಪ್ರೈಸ್ಗಳನ್ನು ಸ್ಪ್ಲಿಟ್ ಮಾಡ್ತಾರೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಸ್ಪ್ಲಿಟ್ ಅಂದ್ರೇನು, ಬೋನಸ್ ಅಂದ್ರೇನು ಅಂತ ತಿಳ್ಕೊಂಡ್ವಿ. I hope you find this video useful. If you like this video, please to subscribe, please to share it with a community. If you want to learn more about investment, you can explore my online course. Thank you so much.